ಪ್ರಿಯ ಸ್ನೇಹಿತರೆ, ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಕ್ಕಳಿಗೆ ಓದುವ ಹವ್ಯಾಸ ಬೆಳೆಸಿ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. ಪುಸ್ತಕಗಳ ಅಧ್ಯಯನದಿಂದ ಬಡವರಿಗೆ, ಶ್ರೀಮಂತರಿಗೆ, ವೃದ್ಧರಿಗೆ, ನವತರುಣರಿಗೆ, ಪುರುಷ ಸ್ತ್ರೀಯರಿಗೆ, ವ್ಯಾಪಾರಿಗಳಿಗೆ, ವಿವಿಧ ಉದ್ಯೋಗಿಗಳಿಗೆ, ಹೀಗೆ ಎಲ್ಲರಿಗೂ ಪ್ರಯೋಜನವಾಗುತ್ತದೆ. ಓದುಗಾರಿಕೆಯು ಕಾಲ, ದೇಶ, ಲಿಂಗ, ವಯಸ್ಸಿನ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಆವರಿಸಿ ಬಿಡುವ ವಿಶಿಷ್ಟ ಶಕ್ತಿ. ಉತ್ತಮ ಗ್ರಂಥಗಳನ್ನು ಓದುವುದರಿಂದ ನಮ್ಮ ಪದ ಸಂಪತ್ತು, ಭಾವನೆಗಳು, ಗ್ರಹಿಕೆಗಳು ವಿಶಾಲವಾಗುತ್ತವೆ. ಓದಿನಿಂದ ನಮ್ಮ ವ್ಯಕ್ತಿತ್ವ ವಿಕಾಸವಾಗುತ್ತಾ ಹೋಗುತ್ತದೆ. ಪುಸ್ತಕಗಳು ನಿರ್ಜೀವ ವಸ್ತುವಾಗಿದ್ದರೂ ಅವು ಸದಾ ಜೀವಂತ. ಉಸಿರಾಡದಿದ್ದರೂ ಅವು ಸಜೀವಿಗಳು. ಅವುಗಳನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಹೊಸ ಲೋಕವೊಂದನ್ನು ಸುತ್ತಿದ ಅನುಭವವಾಗುತ್ತದೆ. ಓದುವುದರಿಂದ ನಾವು ವಿಭಿನ್ನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಓದುತ್ತಾ ಹೋದಂತೆ ನಮ್ಮ ಮಾತು ಹಾಗೂ ಬರಹಗಳು ಹೆಚ್ಚು ಹೆಚ್ಚು ಅರ್ಥಪೂರ್ಣ ಹಾಗೂ ಆಕರ್ಷಕವಾಗುತ್ತಾ ಹೋಗುತ್ತವೆ. ಮನುಷ್ಯ ಯಾವುದನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅದನ್ನು ಅರ್ಥ ಮಾಡಿಸುವ, ಯಾವುದನ್ನು ಯೋಚಿಸಿರಲಿಲ್ಲವೋ ಅದನ್ನು ಯೋಚಿಸುವಂತೆ ಮಾಡುವ, ಯಾವುದನ್ನು ಕಾಣಲಾಗಿಲ್ಲವೋ ಅದನ್ನು ಕಾಣಿಸುವಂತೆ ಮಾಡುವ ಪುಟ್ಟ ಪ್ರಪಂಚವೇ ಪುಸ್ತಕಗಳು. ಅಂತಹ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಮಕ್ಕಳಿಗೆ ಹಲವಾರು ಉಪಯೋಗಗಳುಂಟು. ಪುಸ್ತಕಗಳು ಆಯಾ ಕಾಲದ ಸಂಸ್ಕೃತಿಯ ಜೀವಂತ ಜೀವಾಳಗಳು. ಐತಿಹಾಸಿಕ ಪುಸ್ತಕಗಳನ್ನು ಓದುವುದರಿಂದ ಆಚಾರ ವಿಚಾರ, ಉಡುಗೆ ತೊಡುಗೆ, ಬಟ್ಟೆ ಬರೆಗಳ ಬಗ್ಗೆ, ಅವರು ಎದುರಿಸಿದ ಸಮಸ್ಯೆಗಳು, ಆ ಸಮಸ್ಯೆಗಳಿಂದ ಅವರು ಹೊರಬಂದ ಬಗೆಯನ್ನು ತಿಳಿದುಕೊಳ್ಳಬಹುದು. ಇದರಿಂದ ಮಕ್ಕಳಲ್ಲಿ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ವೃದ್ಧಿಸುತ್ತದೆ. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಶಂಕರಾಚಾರ್ಯರು, ಬಸವಣ್ಣನವರು ಮುಂತಾದ ದಾರ್ಶನಿಕರ, ಮಹಾಪುರುಷರ ಜೀವನ ಚರಿತ್ರೆಗಳನ್ನು ಮಕ್ಕಳು ಓದುವಂತೆ ಪ್ರೋತ್ಸಾಹಿಸಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಸರ್ ಎಂ. ವಿಶ್ವೇಶ್ವರಯ್ಯ, ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂರಂತಹ ಕಡು ಬಡತನದಲ್ಲಿ ಓದಿ ಮುಂದೆ ಬಂದು ಸಮಾಜಕ್ಕೆ ತಮ್ಮದೇ ಆಗಿರತಕ್ಕಂತಹ ಕೊಡುಗೆ ನೀಡಿದ್ದನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳಲಿ. ಮನೆಯಲ್ಲಿ ಪುಸ್ತಕಗಳಿದ್ದರೆ ಏಕಾಂಗಿತನ ಹೊರಟು ಹೋಗುತ್ತದೆ. ಪುಸ್ತಕಗಳಿಗಿಂತ ಒಳ್ಳೆಯ ಮಿತ್ರರು ಇನ್ನೊಬ್ಬರಿಲ್ಲ. ಮಕ್ಕಳಿಗೆ ಮನೆಗಳಲ್ಲಿ ಓದುವ ವಾತಾವರಣ ಒದಗಿಸಿ, ಓದುವಿಕೆಗೆ ಅನುಕೂಲಕರ ಪ್ರಶಾಂತ ವಾತಾವರಣ ಕಲ್ಪಿಸಿ, ಬಗೆ ಬಗೆಯ ಪುಸ್ತಕಗಳನ್ನು ಮಕ್ಕಳಿಗೆ ಒದಗಿಸಿರಿ. ಪಠ್ಯ ಪುಸ್ತಕದಲ್ಲಿನ ಪಾಠಗಳಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆನಿಸಿದಾಗ ಪರಾಮರ್ಶನ ಗ್ರಂಥಗಳನ್ನು ಬಳಸಿ ಮಕ್ಕಳು ಮಾಹಿತಿ ಪಡೆದುಕೊಳ್ಳಲಿ. ಇದರಿಂದ ಪಠ್ಯಾಂಶದ ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ. ಪುಸ್ತಕಗಳ ಅಧ್ಯಯನದಿಂದ ಮಕ್ಕಳ ಸಾಮಾನ್ಯ ಜ್ಞಾನ ಹೆಚ್ಚುತ್ತಾ ಹೋಗುತ್ತದೆ. ಹೆಚ್ಚು ಹೆಚ್ಚು ಓದುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮನೋಭೂಮಿಕೆ ತಯಾರಾದಂತಾಗುತ್ತದೆ. ಬೇರೆ ಬೇರೆ ಧರ್ಮದ ಗ್ರಂಥಗಳನ್ನು ಓದುವುದರ ಮೂಲಕ, ಧಾರ್ಮಿಕ ಗುರುಗಳ ಜೀವನ ತಿಳಿದುಕೊಳ್ಳುವುದರ ಮೂಲಕ ಎಲ್ಲ ಧರ್ಮಗಳ ಸಾರವೂ ಒಂದೇ, ಅದುವೇ ಮುಕ್ತಿ ಎಂಬುದು ಅರ್ಥವಾಗುತ್ತದೆ. ಇದರಿಂದ ಮಕ್ಕಳಲ್ಲಿ ಧಾರ್ಮಿಕ ಸಹಿಷ್ಣುತಾ ಮನೋಭಾವ, ಐಕ್ಯತಾ ಮನೋಭಾವ ವೃದ್ಧಿಸುತ್ತದೆ. ನೀತಿ ಕಥೆಗಳನ್ನು ಓದುವ ಮೂಲಕ ಮಕ್ಕಳು ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಪುಸ್ತಕಗಳನ್ನು ಓದುವುದರಿಂದ ವಿರಾಮ ಕಾಲದ ಸದುಪಯೋಗವಾಗುತ್ತದೆ. ಓದುವ ಹವ್ಯಾಸ ಬೆಳೆಸಿಕೊಂಡರೆ ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲ. ಪಾಲಕರು ಪುಸ್ತಕಗಳನ್ನು ಸಂಗ್ರಹಿಸಿ ಓದುವ ಹವ್ಯಾಸ ಬೆಳೆಸಿಕೊಂಡರೆ ಮಕ್ಕಳು ತಾವಾಗಿ ಓದುವ ಹವ್ಯಾಸ ಬೆಳೆಸಿಕೊಳ್ಳುತ್ತಾರೆ. ಕೀಳುಮಟ್ಟದ, ಲೈಂಗಿಕ ಆಸಕ್ತಿ ಹೆಚ್ಚಿಸುವ, ಅಪರಾಧ ಸಂಬಂಧಿ ಪುಸ್ತಕ ಓದದಂತೆ ಪಾಲಕರು ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು. ನಾವು ಬಾಹ್ಯ ಆಡಂಬರಗಳಿಗೆ ಹೆಚ್ಚಿನ ಬೆಲೆ ಕೊಡುತ್ತೇವೆ. ಮಕ್ಕಳ ತಿಂಡಿ ತಿನಿಸು, ಬಟ್ಟೆ, ಅಲಂಕಾರಿಕ ಸಾಮಾನುಗಳು, ಆಟಿಕೆಗಳು ಮುಂತಾದವುಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತೇವೆ. ಅದು ತಪ್ಪಲ್ಲ. ಆದರೆ 100 ರೂಪಾಯಿಯ ಪುಸ್ತಕ ಖರೀದಿಸಲು 4 ಬಾರಿ ಯೋಚಿಸುತ್ತೇವೆ. ಇದು ತಪ್ಪು. ಉತ್ತಮ ಗುಣಮಟ್ಟದ ಪುಸ್ತಕಗಳನ್ನು ಖರೀದಿಸಿ ಮಕ್ಕಳಿಗೆ ನೀಡಿ. ಉತ್ತಮ ಪುಸ್ತಕಗಳು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಬೇರೆ ಬೇರೆ ಊರುಗಳಿಗೆ ಹೋದಾಗ ಮಕ್ಕಳನ್ನು ಪುಸ್ತಕದ ಮಳಿಗೆಗಳಿಗೆ ಕರೆದುಕೊಂಡು ಹೋಗಿ
ಅವರಿಗೆ ಇಷ್ಟವಾದ ಪುಸ್ತಕ ಕೊಡಿಸಿ. ಉತ್ತಮ ಸಾಹಿತ್ಯಿಕ, ನೈತಿಕ, ಸಾಂಸ್ಕೃತಿಕ, ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳನ್ನು ಕೊಂಡುಕೊಂಡು ಮನೆಯಲ್ಲಿ ಸಣ್ಣ ಗ್ರಂಥಾಲಯವೊಂದನ್ನು ನಿರ್ಮಿಸಿರಿ. ಬಿಡುವಿದ್ದಾಗ ಅವುಗಳಲ್ಲಿನ ಮುಖ್ಯಾಂಶಗಳನ್ನು ಮಕ್ಕಳಿಗೆ ಹೇಳಿ. ಸಂದರ್ಭ ಸನ್ನಿವೇಶಗಳ ಒತ್ತಡಕ್ಕೆ ಸಿಕ್ಕು ಸ್ನೇಹಿತರು, ಬಂಧು ಬಾಂಧವರು, ಸ್ವತಃ ಮನೆಯವರೇ ಕೆಲವೊಮ್ಮೆ ನಮಗೆ ಮೋಸ ವಂಚನೆ ಮಾಡಬಹುದು. ಆದರೆ ಉತ್ತಮ ಪುಸ್ತಕಗಳು ಯಾರಿಗೂ ಯಾವ ಕಾಲದಲ್ಲಿಯೂ ಯಾವ ಸಂದರ್ಭದಲ್ಲಿಯೂ ಮೋಸ ಮಾಡಿದ ಉದಾಹರಣೆ ಇಲ್ಲವೇ